ನೈಟು 11:30 ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು 11:30 ನೈಟ್. ಸೊ ಪಾನ್ ಕಾರ್ಡ್ ಅಪ್ಲೋಡ್ ಮಾಡ್ಬೇಕಲ್ವಾ, 6 ಟೈಮ್ ಅಪ್ಲೋಡ್ ಮಾಡಿದೆ. ನಂದು ಅಕೌಂಟ್ ಡೈರೆಕ್ಟ್ ಫ್ರೀಸ್ ಆಯ್ತು. ಸೊ ಇವತ್ತಿಗೆ ಕರೆಕ್ಟ್ ಆಗಿ 1 ವರ್ಷ ಆಯ್ತು ನನ್ನ ಚಾನಲ್ ನ ಓಪನ್ ಮಾಡ್ಕೊಂಡು. ಆ ಅದು ಇದು ಕಾರಣಗಳಿಂದ ಮರ್ತೇ ಹೋಗ್ಬಿಟ್ಟಿದೀನಿ ನನ್ನ ಚಾನಲ್ಗೆ. ಇವತ್ತಿಗೆ 1 ವರ್ಷ ಆಗಿದೆ. ನಾನೊಂದು ಇದನ್ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ, ಬಟ್ ಇವತ್ತಿಗೆ ಮರ್ತೋಗ್ಬಿಟ್ಟಿದೀನಿ. ನಂದು ಬಂದು ಚಾನಲ್ ಓಪನ್ ಆಗಿ June 4ಗೆ 1 ವರ್ಷ ಆಯ್ತು. ಇವತ್ತು 5th ಡೇಟು. ಸೊ ಇವಾಗ ನೆನಪಾಗಿ ಒಂದು ಖುಷಿ ವಿಷಯನೂ ಇದೆ, ಹಂಗಾಗಿ ವಿಡಿಯೋನ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಲ್ಲಿವರೆಗೂ ಎಷ್ಟು ಜನ ನನ್ಗೆ ಫಸ್ಟ್ ಇಂದನು ಇವಾಗಿನವರೆಗೂ ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗಂತೂ ತುಂಬಾ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಮೊದ್ಲಿಂದನು ಇವಾಗಿನವರೆಗೂ ನನ್ಗೆ ಅದೇ ರೀತಿ ನಿಮ್ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಂಡ್ ನೀವು ವಿಡಿಯೋಸ್ ನೋಡಿದ್ರು ಕೂಡ ಕಮೆಂಟ್ ಆಗ್ತಾ ಇಲ್ಲ, ಬಟ್ ನನ್ಗೆ ಟ್ರಸ್ಟ್ ಇದೆ, ನೀವು ನೋಡ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು. ಇದೇ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಇನ್ನ ನನ್ನ 1 ವರ್ಷದ ಯೂಟ್ಯೂಬ್ ಜರ್ನಿಯಲ್ಲಿ ಎಷ್ಟು ಕಷ್ಟ ಬಿದ್ದಿದ್ದೀನಿ, ಖುಷಿ ಜಾಸ್ತಿ ಪಟ್ಟಿದ್ದೀನಿ, ಕಷ್ಟ ಜಾಸ್ತಿ ಬಿದ್ದಿದ್ದೀನ ಅಂದ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ ಇಂದ ಹಿಡಿದು ಮಾನಿಟೈಸೇಷನ್ ವರ್ಗು ನನ್ನ ಜರ್ನಿ ಹೇಗಿತ್ತು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಓಕೆ, ಟಾಪಿಕ್ ಬರೋಣ. ಟಾಪಿಕ್ ಬಂದು ನನ್ನ 1 ವರ್ಷದ ಯೂಟ್ಯೂಬ್ ಜರ್ನಿ ಏನಿತ್ತು ಅಂದ್ಬಿಟ್ಟು. ಓಕೆ, ಫಸ್ಟ್ ನನ್ಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಅನ್ಸಿದ್ದು ನಮ್ಮ ಮನೆಯವರೇ ಅಂದಿದ್ದು. ಸೊ ಹಿಂಗೆ, ನೀನು ಇನ್ಸ್ಟಾ ಯೂಸ್ ಮಾಡೋದ್ರ ಬದಲು ಯೂಟ್ಯೂಬ್ ಯೂಸ್ ಮಾಡಿದಿದ್ರೆ ಇಷ್ಟೊತ್ತಿಗೆ ನಿನ್ಗೆ ಅಮೌಂಟ್ ಆದ್ರೂ ಬರ್ತಾ ಇತ್ತು ಅಂದ್ಬಿಟ್ಟು ಒಂದೆರಡು ರಿಷಿ ಬ್ಲಾಗ್ಸ್ ಅಂತ ಆ ಹುಡ್ಗಿನ ತೋರ್ಸ್ಬಿಟ್ಟು ಅವ್ರದ್ದು ಚಾನಲ್ ನ ತೋರ್ಸ್ಬಿಟ್ಟು ಹೇಳಿದ್ರು, ಅವಳು ನಿನ್ನಾಗೆ ಇರೋದು, ನಿನ್ನಾಗೆ ಕಪ್ಪಗಿರೋದು, ಅಂದ್ರೆ ನಿನ್ ತರನೇ ಡೇ ರೊಟೀನ್ ಮನೆಯದು ವಿಡಿಯೋಸ್ ನ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಷ್ಟೇ ಅಂತ. ಸರಿ ಅಂದ್ಬಿಟ್ಟು ಅವಾಗಿಗೆ ಅವ್ರು ಅಂದಿದ್ದು ನೈಟ್ ಎಲ್ಲ ಯೋಚನೆ ಮಾಡಿದೆ, ಹೌದಲ್ವಾ ದುಡ್ಡು ಬರುತ್ತೆ ಈ ಇನ್ಸ್ಟಾದಲ್ಲಿ, ಎಂತದು ಬರಲ್ಲ ಬೇಳೆಕಾಳು ಅನ್ಕೊಂಡು 1-2 ದಿನ ಆದ್ಮೇಲೆ ಸರಿ ಅನ್ಬಿಟ್ಟು ಚಾನಲ್ ಮಾಡೋಣ ಅನ್ಬಿಟ್ಟು ಮಾಡ್ಕೊಂಡೆ. ಚಾನಲ್ಗೆ ಬಂದು ನಾನ್ ಈ ತರ ಮಿಸ್ಟೇಕ್ ಮಾಡ್ಕೊಂಡಿದ್ದೀನಿ, ನೀವ್ ಆ ತರ ಮಿಸ್ಟೇಕ್ ಮಾಡ್ಕೊಂಬೇಡಿ. ಓಕೆನಾ. ಫಸ್ಟ್ ನಾವು ಚಾನಲ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಒಂದ್ ಐಡಿಯಾ ಇರ್ಬೇಕು, ನಾವ್ ಯಾವ ರೀತಿ ಕಂಟೆಂಟ್ ನ ಮಾಡ್ತಾ ಇದೀವಿ ಅನ್ನೋದನ್ನ ಫಸ್ಟೇ ಪ್ಲಾನ್ ಮಾಡ್ಕೊಬೇಕು. ಆ ಪ್ಲಾನ್ ಮಾಡ್ಕೊಂಡು ಆಮೇಲೆ ನಮ್ ಚಾನಲ್ಗೆ ಹೆಸರು ಇಡ್ಕೊಬೇಕಾಗುತ್ತೆ. ಅದಕ್ಕೆ ನಾವ್ ಏನ್ ಕಂಟೆಂಟ್ ಮಾಡ್ತೀವಿ ಆ ಕಂಟೆಂಟ್ ಗೆ ರಿಲೇಟೆಡ್ ಆಗಿ ನಾವು ಯೂಟ್ಯೂಬ್ಗೆ ಚಾನಲ್ ನೇಮ್ ನ ಇಡ್ಕೊಬೇಕಾಗುತ್ತೆ. ಸೊ ನನ್ಗೆ ಅವೆಲ್ಲ ಏನು ಗೊತ್ತಿದ್ದಿಲ್ಲ, ಯದ್ವಾ ತದ್ವಾ ನಾನು ಚಾನಲ್ ನ ಓಪನ್ ಮಾಡ್ಕೊಂಡೆ. ನನ್ ಚಾನಲ್ ನೇಮು ಅವಾಗ ದಾಕ್ಷಾಯಿಣಿ ಬ್ಲಾಗ್ಸ್ ಅಂತ ಇತ್ತು. ಸೊ ಫಸ್ಟ್ ಒನ್ಸ್ ಚಾನಲ್ ನೇಮ್ ಡಿಸೈಡ್ ಮಾಡಿದ್ರಿ ಅಂದ್ರೆ ಮತ್ತೆ ಅದು ಚಾನಲ್ ನೇಮ್ ನ ಚೇಂಜ್ ಮಾಡೋದಕ್ಕೆ ಹೋಗ್ಬಾರ್ದು. ಚಾನಲ್ ಆಗ್ಲಿ, ಬ್ಯಾಕ್ ಸೈಡ್ ಬ್ಯಾನರ್ ಆಗ್ಲಿ, ಯಾವ್ದನ್ನು ಚೇಂಜ್ ಮಾಡಕ್ ಹೋಗ್ಬಾರ್ದು. ಇನ್ ಕೇಸ್ ಚೇಂಜ್ ಆದ್ರೆ ಏನಾಗುತ್ತೆ ಗೊತ್ತಾ, ಅದು ನಾನು ಅನುಭವಿಸಿದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇವಾಗ ಒಂದ್ 6-7 ತಿಂಗಳಾಗಿರುತ್ತೆ, ಒಂದು DP ಅಲ್ಲಿ ಇರ್ತೀವಿ, ಒಂದು ಚಾನಲ್ ನೇಮ್ ಇಟ್ಕೊಂಡಿರ್ತೀವಿ, ನಮ್ ಜೊತೆ ಬಂದ್ ಮಾತಾಡ್ತಿರೋರ್ಗೆ, ನಮಗ್ ಸಪೋರ್ಟ್ ಮಾಡ್ತಿರೋರ್ಗೆ ಎಲ್ರಿಗೂ ನಮ್ ಚಾನಲ್ ನೇಮ್ ಅದೇನೆ. ಒಂದ್ DP ನೋಡಿದ ತಕ್ಷಣ ಓ ಇದು ಇವ್ರು ಅಂತ ಅವ್ರಿಗೆ ಗುರ್ತಿಸೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಮತ್ತೆ ಅವ್ರ ತಲೆಯಲ್ಲಿ ಅದನ್ನೇ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ನಾವೇನಾದ್ರೂ ಆಟೋಮೆಟಿಕ್ ಚಾನಲ್ ನೇಮ್ ಚೇಂಜ್ ಮಾಡಿ DP ಚೇಂಜ್ ಮಾಡಿದ್ರೆ ನಮ್ಗೆ ಆಟೋಮೆಟಿಕ್ ವ್ಯೂಸ್ ಡ್ರಾಪ್ ಆಗುತ್ತೆ. ನನ್ಗೆ ಆಗಿದೆ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನಾನ್ ಚಾನಲ್ ನೇಮ್ ಚೇಂಜ್ ಮಾಡೋದಕ್ಕೆ ರೀಸನ್, ನಾನು ಒಂದು 10 ತಿಂಗಳಾದ್ಮೇಲೆ ಚಾನಲ್ ನೇಮ್ ನ ಚೇಂಜ್ ಮಾಡಿದ್ದು. ರೀಸನ್ ಏನಕ್ಕೆ ಅಂದ್ರೆ ನಾನು ಹೇಳ್ತೀನಿ. ಫಸ್ಟ್ ನಾನು ದಾಕ್ಷಿಣಿ ವ್ಲಾಗ್ಸ್ ಅಂದ್ರೆ ಅದೇ ಮೈ ರೊಟೀನ್, ಡೇ ಟು ಈವ್ನಿಂಗ್ ಏನ್ ರೊಟೀನ್ ಇರುತ್ತೆ ಅದನ್ನ ಶೇರ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹಂಗೆ ನಾನು ನೇಮ್ ಇಟ್ಕೊಂಡಿದ್ದೆ ದಾಕ್ಷಾಯಿಣಿ ವ್ಲಾಗ್ಸ್ ಅಂದ್ಬಿಟ್ಟು. ಆಮೇಲೆ ಅದು ಇದು ಕಾರಣಾಂತರಗಳಿಂದ ನನ್ಗೆ ಇವಾಗ ವ್ಲಾಗ್ಸ್ ಗಳನ್ನ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಸೊ ಟ್ರಾವೆಲ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮತ್ತೆ YT ಟಿಪ್ಸ್ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮತ್ತೆ ಶಾಪಿಂಗ್ ಮಾಡೋದು ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಲ್ಲದಕ್ಕೂ ರಿಲೇಟೆಡ್ ಆಗಿ ಒಂದು ಹೆಸರು ಕರೆಕ್ಟ್ ಆಗಿರ್ಬೇಕು ಅಂದ್ಬಿಟ್ಟು ನಾನು ವ್ಲಾಗ್ ಅನ್ನೋದನ್ನ ತೆಗೆದ್ಬಿಟ್ಟು ವರ್ಡ್ ಅನ್ನೋದನ್ನ ಆಡ್ ಮಾಡಿದೆ, ದಾಕ್ಷಾಯಿಣಿ ವರ್ಡ್ ಅಂದ್ಬಿಟ್ಟು. ಸೊ ಇದನ್ನ ನನ್ ಮಗಳು ನನ್ಗೆ ಸಜೆಸ್ಟ್ ಮಾಡಿದ್ಲು. ಅಂದ್ರೆ ಅವಳು ಹೇಳ್ದೆ ಈ ತರ ಹಿಂಗೆಲ್ಲಾ ಕಂಟೆಂಟು ಹಾಕ್ತೀನಿ, ಅದಕ್ಕೆ ರಿಲೇಟೆಡ್ ಆಗಿ ಯಾವ್ದಾದ್ರು ಯಾವ ತರ ನೇಮ್ ಇಡ್ಬೋದು ಅಂತ ಕೇಳಿದಕ್ಕೆ ನನ್ ಮಗಳು ಇದನ್ನ ಅವಳು ಇನ್ನೂ 2-3 ವಿಡಿಯೋ ನೇಮ್ ಕೊಟ್ಲು. ಬಟ್ ನನ್ಗೆ ಇದೇ ಚೆನ್ನಾಗಿದೆ ಅಂದ್ರೆ ಅದೇ ನೇಮ್ ಇರ್ಬೇಕು, ಜಸ್ಟ್ ವ್ಲಾಗ್ ಬದಲು ವರ್ಡ್ ಅಂತ ಮಾಡ್ಕೊಂಡೆ. ಫಸ್ಟ್ ದಾಕ್ಷಾಯಿಣಿ
ವೈ ಟಿ ಟಿಪ್ಸ್ ಬೇಡ, ಅದು ಬೇರೆಯವ್ರದ್ದು ಕಾಪಿ ಮಾಡ್ದಂಗಿರುತ್ತೆ ಅನ್ಕೊಳೋರು ಹಂಗೆ ಅನ್ಕೊಂತಾರೆ. ಇನ್ನ ನಮ್ ಜೊತೆಯಲ್ಲೇ ಇರೋವ್ರೆ ಆದ್ರೆ ನಾನ್ ಮಾಡ್ದೆ ಅನ್ಬಿಟ್ಟು ಮಾಡ್ಕೊಂತಾರೆ. ಸೊ ನಾನ್ ಆತರ ಯಾವ್ದೇ ರೀಸನ್ ಇಂದನು ಯಾರೋ ಮಾಡಿದ್ರು ಅಂದ್ಬಿಟ್ಟು ನಾನ್ ಮಾಡಿಲ್ಲ. ನನ್ ಓನ್ ಡಿಸಿಷನ್, ನನ್ ಓನ್ ಒಪಿನಿಯನ್ ಇಂದ ನನ್ ಚಾನಲ್ ನೇಮ್ ನ ನಾನ್ ಚೇಂಜ್ ಮಾಡ್ಕೊಂಡಿದ್ದು. ಸೊ ಫಸ್ಟ್ ನಾನು 2 ಸಲ ಮಾಡಿದ್ದೆ. ಫಸ್ಟ್ ಅದು ನಂದು 6969 ಜ್ಯೋತಿ ಮಂಜು 6969 ಅಂತ ಬರೀ ನಂಬರ್ ನ ಮಾತ್ರ ಒಂದ್ಸಲ ಚೇಂಜ್ ಮಾಡಿದೆ, ಮತ್ತೆ ನೇಮ್ ನ ಒಂದ್ಸಲ ಚೇಂಜ್ ಮಾಡಿದೆ. ಸೊ 2 ಸಲ ಚೇಂಜ್ ಮಾಡಿದಕ್ಕೆ ಏನಾಯ್ತು, ಅದು ಸಜೆಸ್ಟ್ ಮಾಡ್ತಾರೆ ವೈ ಟಿ ಅವರು ನಮ್ ವಿಡಿಯೋಸ್ ನ. ಸೊ ನಾವ್ ಅವಾಗ ನೇಮ್ ಎಲ್ಲ ಚೇಂಜ್ ಮಾಡಿದ್ರೆ ಸಜೆಸ್ಟ್ ಹೋಗೋದು ಡ್ರಾಪ್ ಆಗುತ್ತೆ ವಿಡಿಯೋ, ನಮ್ಗೆ ಟೋಟಲಿ ವಿಡಿಯೋಸ್ ವ್ಯೂಸ್ ಆಗೋದು ತುಂಬಾನೇ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಚಾನಲ್ ಓಪನ್ ಮಾಡ್ಕೊಂತೀರಾ ಅಂದ್ರೆ ಫಸ್ಟ್ ಡಿಸಿಷನ್ ನಿಮ್ದು ಚಾನಲ್ ನೇಮ್ ಏನ್ ತಗೊಬೇಕು, ಏನ್ ಇಡ್ಬೇಕು ಅನ್ನೋದನ್ನ ಫಸ್ಟ್ ಪ್ಲಾನ್ ಮಾಡ್ಕೊಂಡು ಆಮೇಲೆ ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ಕೊಳ್ಳಿ. ನಾನ್ ಮಾಡಿರೋ ತಪ್ಪನ್ನ ನೀವುಗಳು ಮಾಡ್ಬೇಡಿ, ಓಕೆನಾ. ಇನ್ನ ನೆಕ್ಸ್ಟ್ ಬಂದು ವಿಡಿಯೋ. ನನ್ಗೆ ವಿಡಿಯೋ ಮಾಡೋದು ಯಾವ ರೀತಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನ್ ನಾರ್ಮಲ್ ಆಗಿ ರೀಲ್ಸ್ಗೆಲ್ಲ ಫೋನ್ ಇಟ್ಕೊಂಡು ಯೂಸ್ ಮಾಡ್ತೀವಲ್ವಾ, ಸೊ ಅದೇ ರೀತಿ ನಾನು ಫಸ್ಟ್ ನನ್ಗೆ ಇನ್ಸ್ಟಾದಲ್ಲಿ ಸ್ವಲ್ಪ ಜನ ಸಜೆಸ್ಟ್ ಮಾಡಿದ್ರು, ಡೇ ರೊಟೀನ್ ಅಂದ್ರೆ ನಾರ್ಮಲ್ ಆಗಿ ಬೇರೆಯವರೆಲ್ಲ ಮಾಡೋರು, ವಾಯ್ಸ್ ಏನು ಕೊಟ್ಬಿಡಿ ಹಾಗೆ ಮ್ಯೂಸಿಕ್ ಹಾಕ್ಬಿಟ್ಟು ಈ ತರಾನು ಟ್ರೈ ಮಾಡಿ ನೀವು ಚೆನ್ನಾಗ್ ಬರುತ್ತೆ ಅಂತ ಅಂದಿದ್ರು. ಸೊ ಆ ತರ ವಿಡಿಯೋಸ್ ಮಾಡ್ತಾ ಇದ್ದೆ. ಬಂತು ಒಂದ್ 2,000 3,000 ವ್ಯೂಸ್, ನಾಟ್ ಬ್ಯಾಡ್, ಓಕೆ, ರೆಸ್ಪಾನ್ಸ್ ಮಾಡಿದ್ರು. ಸೊ ಅದೇ ರೀತಿ ಅನ್ಕೊಂಡು ನಾನು ಫಸ್ಟ್ ಶಾರ್ಟ್ಸ್ ಯೂಟ್ಯೂಬ್ ಅಲ್ಲಿ ನಾನು ಫಸ್ಟ್ ವಿಡಿಯೋಸ್ ಅಂದ್ರೆ ವಿಡಿಯೋಸ್ ಹಾಕಿಲ್ಲ, ಜಸ್ಟ್ ಶಾರ್ಟ್ಸ್ ಅಲ್ಲಿ ವಿಡಿಯೋಸ್ ಹಾಕ್ತಾ ಇದ್ದೆ. ಶಾರ್ಟ್ಸ್ ವಿಡಿಯೋಸ್ ಫಸ್ಟ್ ನಾನು ಗೋಬಿ ಮಾಡೋದು ಯಾವ ರೀತಿ, ಮತ್ತೆ ಫಸ್ಟ್ ವಿಡಿಯೋ ಅದೇ ನಂದು ಗೋಬಿನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು. ಆಮೇಲೆ ಸ್ವೀಟ್ ಕಾರ್ನ್ ಆತರ ಸಣ್ಣ ಪುಟ್ಟದ್ದು ನಂದೊಂದು ಫಸ್ಟ್ ವಿಡಿಯೋ ಬಂದು ನಂದೊಂದು ಫೋಟೋದೊಂದು ವಿಡಿಯೋ ಹಾಕಿದ್ದೆ. ಅದನ್ನ ನನ್ನ ಮಗಳು ಡಿಲೀಟ್ ಮಾಡಿಸ್ಬಿಟ್ಟು ಬೇಡ ಅದು ತೆಗಿ ಅಂದ್ಬಿಟ್ಟು. ಸೊ ಆ ತರ ನಾನು ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೆ. ವಿಡಿಯೋಸ್ ಅಂತ ಸ್ಟಾರ್ಟ್ ಮಾಡಿ ಫಸ್ಟ್ ವಿಡಿಯೋನು ಅಷ್ಟೇ ನಾನು ಶಾರ್ಟ್ಸ್ ಅಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ನನಗೆ ಗೊತ್ತಿರ್ಲಿಲ್ಲ ವಿಡಿಯೋದಲ್ಲಿ ಈ ರೀತಿ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂದ್ಬಿಟ್ಟು. ಆಮೇಲೆ ಸರಿ ನನ್ ಮಗಳು ವಿಡಿಯೋಸ್ ಎಲ್ಲ ಯಾವ ರೀತಿ ಅಪ್ಲೋಡ್ ಮಾಡೋದು ಅಂದ್ಬಿಟ್ಟು ಯೂಟ್ಯೂಬ್ ಅಲ್ಲೇ ಬರುತ್ತೆ ನೋಡು ಅಮ್ಮ, ನೋಡ್ಬಿಟ್ಟು ತಿಳ್ಕೊಂಡು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡು ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ಆ ಅಲ್ಲೇ ಸರ್ಚ್ ಮಾಡಿ ಎಲ್ಲ ನೋಡ್ದೆ. ಆಮೇಲೆ ವಿಡಿಯೋಸ್ ನ ಹೆಂಗ್ ಅಪ್ಲೋಡ್ ಮಾಡ್ಬೇಕು, ವಿಡಿಯೋಸ್ ಅಪ್ಲೋಡ್ ಮಾಡೋದಾದ್ರೆ ವಿಡಿಯೋಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ವಿಡಿಯೋಸ್ ಅಪ್ಲೋಡ್ ಮಾಡೋದು. ಶಾರ್ಟ್ಸ್ ಅಂತ ಇರುತ್ತೆ, ಶಾರ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡ್ಬೇಕು. ಪೋಸ್ಟ್ ಅಂತ ಇರುತ್ತೆ, ಅದಕ್ಕೆ ಹೋಗಿ ಪೋಸ್ಟ್ ಹಾಕ್ಬೇಕು ಅಂದ್ಬಿಟ್ಟು ಆಮೇಲೆ ಗೊತ್ತಾಯ್ತು ನನ್ಗೆ. ಸೊ ಆಮೇಲೆ ತಿಳ್ಕೊಂಡು ಒಂದೊಂದೇ ವಿಡಿಯೋಸ್ ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಫಸ್ಟ್ ವಿಡಿಯೋ ಬಂದು ನಂದು June 4 ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ಇವತ್ತಿಗೆ 1 ವರ್ಷ ಆಗಿದೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡು. ಇದು ವಿಡಿಯೋದು. ಆಮೇಲೆ ವಿಡಿಯೋಗೆ ಬಂದ್ರೆ ನನ್ಗೆ ಫಸ್ಟ್ ಯಾವ ರೀತಿ ವಿಡಿಯೋಸ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ನನ್ ನಾರ್ಮಲ್ ಆಗಿ ಈ ತರ ಫೋನ್ ಇಟ್ಕೊಂಡು ರೀಲ್ಸ್ಗೆಲ್ಲ ಇದೇ ರೀತಿ ಅಲ್ವಾ ನಾನು ಯೂಸ್ ಮಾಡ್ತಾ ಇದ್ದಿದ್ದು. ಸೊ ಈ ರೀತಿ ನಾನು ಫೋನ್ ಯೂಸ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ತಾ ಇದ್ದೆ. ಸೊ ನನ್ಗಿದು ಗೊತ್ತೇ ಇರ್ಲಿಲ್ಲ. ತುಂಬಾ ದಿನ ಎಷ್ಟು ವಿಡಿಯೋ ಯೂಟ್ಯೂಬ್ ಅಲ್ಲೂ ಕೂಡ ನಾನು ತುಂಬಾ ಕಡೆ ಸರ್ಚ್ ಮಾಡಿ ನೋಡ್ದೆ, ನನ್ಗೆ ಯಾರು ಈ ತರ ವಿಡಿಯೋನೇ ಮಾಡಿ ಹಾಕಿಲ್ಲ. ಫೋನ್ ಈ ತರ ಇಟ್ಕೊಂಡೇ ವಿಡಿಯೋ ಮಾಡ್ಬೇಕು, ಯೂಟ್ಯೂಬ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ಯೂಟ್ಯೂಬ್ ಯಾವ ತರ ಓಪನ್ ಮಾಡ್ಕೊಬೇಕು, ಯಾವ ರೀತಿ ಚಾನಲ್ ಇರುತ್ತೆ, ಹೆಂಗೆ ಎಲ್ಲ ಚಾನಲ್ ಕ್ರಿಯೇಟ್ ಮಾಡೋದು ಯಾವ ತರ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಈ ತರ ಫೋನ್ ಇಟ್ಕೊಂಡು ಮಾಡ್ಬೇಕು ಅನ್ನೋ ವಿಡಿಯೋ ನಾನ್ ಸರ್ಚ್ ಮಾಡಿದಾಗ ನನಗೆ ಸಿಕ್ಕಿರ್ಲಿಲ್ಲ. ಇವಾಗ ಏನಾದ್ರು ಹಾಕಿದಾರೋ ಏನೋ ನನಗೆ ಗೊತ್ತಿಲ್ಲ. ಸೊ ಆಮೇಲೆ ನಾನು ನಮ್ಮ ಮನೆಯವ್ರಿಗೆ ಕೇಳ್ದೆ. ಸೊ ನಾನು ಹಾಕೋ ವಿಡಿಯೋಸ್ ಹಿಂಗ್ ಬರುತ್ತಲ್ಲ, ಈ ಮೂವಿ ಅಲ್ಲೆಲ್ಲ ಬರುತ್ತಲ್ಲ ಆ ತರ ಇಟ್ಕೊಂಡು ಹೆಂಗ್ ಮಾಡ್ಬೇಕು ಅಂದಿದ್ದಕ್ಕೆ ಆಮೇಲೆ ನಮ್ಮ ಮನೆಯವ್ರು ಹೇಳ್ಕೊಟ್ರು. ಈ ತರ ಹಿಂಗ್ ಇಟ್ಕೊಂಡು ನೀನ್ ವಿಡಿಯೋ ಶೂಟ್ ಮಾಡ್ಕೊಂಡ್ರೆ ಆ ತರ ನೀನ್ ಅಪ್ಲೋಡ್ ಮಾಡ್ಬೋದು, ನಿನ್ ಫೋನ್ ಹಿಂಗ್ ಇಟ್ಕೊಂಡು ವಿಡಿಯೋ ಮಾಡ್ಕೊಂಡ್ರೆ ಆಗಲ್ಲ ಅಂದ್ಬಿಟ್ಟು. ಸೊ ಯೂಟ್ಯೂಬ್ ವಿಡಿಯೋಸ್ಗೆ ಅಂದ್ರೆ ಫೋನ್ ಈ ತರ ಇಟ್ಕೊಂಡು ನಾವು ವಿಡಿಯೋನ ಶೂಟ್ ಮಾಡ್ಕೊಬೇಕಾಗುತ್ತೆ, ಓಕೆನಾ. ನಾವ್ ಈ ತರ ಇಟ್ಕೊಂಡು ವಿಡಿಯೋನ ಶೂಟ್ ಮಾಡ್ಕೊಂಡ್ರೆ ನಮ್ಗೆ ಯೂಟ್ಯೂಬ್ ವಿಡಿಯೋಸ್ಗೆ ಯಾವ ರೀತಿ ಬೇಕೋ ಆ ರೀತಿ ಎಡಿಟ್ ಮಾಡ್ಕೊಬೇಕು. ಇನ್ ಶಾರ್ಟ್ ಅಲ್ಲೂ ಅಷ್ಟೇ ಯೂಟ್ಯೂಬ್ಗೆ ಎಡಿಟ್ಗೆ ಇದೇ ತರಾನೇ ಬರುತ್ತೆ. ಅದು ನನ್ಗೆ ಹೇಳಕ್ ಬರ್ತಾ ಇಲ್ಲ, ಓರಾಕ್ ಅಲ್ಲ ಓರಿಯೆಂಟ್ ಅಲ್ಲ ಏನೋ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನಾವು ವಿಡಿಯೋನ ಎಡಿಟ್ ಮಾಡ್ಕೊಂಡು ನಮ್ ನೇಮು ಎಲ್ಲ ಕೊಡ್ಬೇಕಾಗುತ್ತೆ, ಓಕೆನಾ. ಇದು ವಿಡಿಯೋದು. ನನ್ಗೆ ದೇವ್ರಣೆ ಅದಕ್ಕೂ ಮುಂಚೆ ನನಗೆ ಏನು ಗೊತ್ತಿರ್ಲಿಲ್ಲ, ಯೂಟ್ಯೂಬ್ ಬಗ್ಗೆ ನನ್ಗೆ ಏನು ಗೊತ್ತಿರ್ಲಿಲ್ಲ. ಯಾವ ರೀತಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತಾನು ಗೊತ್ತಿರ್ಲಿಲ್ಲ, ಯಾವ ರೀತಿ ಎಡಿಟ್ ಮಾಡ್ಬೇಕು ಅಂತಾನು ಗೊತ್ತಿರ್ಲಿಲ್ಲ. ಬೇರೆಯವ್ರದ್ದು ವಿಡಿಯೋಸ್ ಅದೇ ಋಷಿ ವ್ಲಾಗ್ಸ್ ಅಂತೀನಲ್ಲ, ನಾನು ಬರೀ ಅವ್ರ ವಿಡಿಯೋನೇ ನೋಡಿ ನಾನೆಲ್ಲ ತಿಳ್ಕೊಂಡಿರೋದು. ಅಂದ್ರೆ ವಿಡಿಯೋ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಎಡಿಟ್ ಮಾಡ್ಬೇಕು, ಯಾವ ರೀತಿ ಅಪ್ಲೋಡ್ ಮಾಡ್ಬೇಕು ಎಲ್ಲದನ್ನು ಅಷ್ಟೇ ಅವ್ರದೇ ವಿಡಿಯೋಸ್ ನ ನೋಡಿ ನೋಡಿ ನಾನು ತಿಳ್ಕೊಂಡು ವಿಡಿಯೋಸ್ ನ ಮಾಡಿದ್ದೀನಿ. ಅಲ್ಲಿವರೆಗೂ ನನ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಇದು ಯಾವ್ದು ನನ್ಗೆ ಅಷ್ಟು ಗೊತ್ತಾಗ್ತಾ ಇದ್ದಿಲ್ಲ, ಓಕೆನಾ. ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದಾದ್ಮೇಲೆ ಇನ್ನ ವಾಚ್ ಟೈಮ್ ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಹಿಂಗೆ ವಿಡಿಯೋಸ್ ಎಲ್ಲ ನೋಡ್ತಿರ್ಬೇಕಾದ್ರೆ ಲೈವ್ ಗೊತ್ತಿರೋರು ಒಂದ್ 2-3 ಜನ ಅಂದ್ರೆ
ಹಿಂಗೆ ವಿಡಿಯೋ ನೋಡಿ ಸಪೋರ್ಟ್ ಮಾಡೋ ಅಂತವ್ರು ಒಂದ್ 2-3 ಜನ ಲೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅವಾಗ ಫಸ್ಟ್ ಲೈವ್ ಬಂದು 10 ನಿಮಿಷ ಮಾಡಿದೀನಿ. ನನ್ಗೆ ಲೈವ್ ಬಗ್ಗೆ ತಳ ಕೂಡ ಏನು ಗೊತ್ತಿದ್ದಿಲ್ಲ. ಫಸ್ಟ್ ನಾನು ತಪ್ಪು ಮಾಡಿದ್ದು ಲೈವ್ ವಿಷಯದಲ್ಲಿ ನಮ್ಮ ಮನೆಯವ್ರಿಗೆ ಒಂದ್ ಮಾತು ಕೇಳಲಿಲ್ಲ ನಾನು. ಸೊ ಅವ್ರಿಗೊಂದ್ ಮಾತು ಕೇಳ್ದಿರನೆ ನಾನು ಲೈವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ನಮ್ಮ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಯ್ತು, ಯೂಟ್ಯೂಬ್ಗೆ ಅಪೋಸಿಟ್ ಆಗಿ. ಅಂದ್ರೆ ನಮ್ಮ ಮನೆಯವ್ರಿಗೆ ಲೈವ್ ಮಾಡೋದು ಇಷ್ಟ ಇಲ್ಲ. ಯಾಕಂದ್ರೆ ನಾನ್ ಸ್ವಲ್ಪ ಚೈಲ್ಡ್ ತರನೇ ಇರೋದು, ಮಾತಾಡೋದು ಸ್ವಲ್ಪ ಹಾಗೇನೆ ಚೈಲ್ಡಿಶ್. ಅಂದ್ರೆ ಅಷ್ಟೊಂದೇನು ಆ ತರ ಅಲ್ಲ, ಒಂದ್ ಸ್ವಲ್ಪ ಸಣ್ಣ ಮಕ್ಳು ತರ ಮಾತಾಡೋದು, ವಾಯ್ಸ್ ಇರ್ಬೋದು, ಎಲ್ಲದನ್ನು ಅಷ್ಟೇನೆ. ಬಟ್ ಅದು ನಮ್ಮ ಮನೆಯವರು ಬೇಡ, ಅಲ್ಲೆಲ್ಲ ಹೆಂಗೆಂಗೋ ಮಾತಾಡ್ತಾರೆ, ನೀನ್ ಹೆಂಗ್ ರಿಯಾಕ್ಟ್ ಮಾಡ್ತೀಯ, ನಿನ್ಗೆ ಅವೆಲ್ಲ ಗೊತ್ತಾಗಲ್ಲ. ಅಂದ್ರೆ ನಾನು ಈ ತರ ಅಂತ ಅವ್ರಿಗೆ ಗೊತ್ತು ಅಲ್ವಾ, ನಾನು ಎಲ್ಲೂ ಹಂಗೆಲ್ಲ ಮಾತಾಡಲ್ಲ. ಸೋಷಿಯಲ್ ಮೀಡಿಯಾ ಎಲ್ಲ ಏನೋ ಮಾಡಿದ್ರು ರೇಸ್ ಮಾಡ್ಕೊಂಡಿದ್ಲು, ಯೂಟ್ಯೂಬ್ದು ಲೈವ್ ಎಲ್ಲ ಅವಳಿಗೆ ಬರಲ್ಲ, ಮ್ಯಾನೇಜ್ ಮಾಡಕ್ ಆಗಲ್ಲ ಅಂದ್ಬಿಟ್ಟು ಆ ಒಂದು ಒಳ್ಳೆ ಉದ್ದೇಶದಿಂದ ಅವ್ರು ಹೇಳಿದ್ದು ಅಷ್ಟೇ. ಬಟ್ ನಮ್ಮ ಮನೆಯವ್ರ ಫ್ಯಾಮಿಲಿಯಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಓದ್ಕೊಂಡು ಒಂದು ದೊಡ್ಡ ದೊಡ್ಡ ಜಾಬ್ ಅಲ್ಲಿ ಇರೋರು ಈ ತರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಷ್ಟಿಲ್ಲ. ಸೊ ಅವರೆಲ್ಲ ನೋಡಿದ್ರು ಸುಮ್ನೆ ನಮ್ ಬಗ್ಗೆ ತಪ್ಪು ತಿಳ್ಕೊಂತಾರೆ, ತಪ್ಪಾಗಿ ಮಾತಾಡ್ತಾರೆ, ಬೇಡ ಲೈವ್ ಮಾಡೋದೆಲ್ಲ ಅಂತ. ಅದು ಫಸ್ಟ್ ಒಳ್ಳೆ ರೀತಿ ಹೇಳಿದ್ರು, ಆಮೇಲೆ ಈ ತರ ಬಿಡಿಸಿ ಬಿಡಿಸಿ ಹೇಳಿದ್ರು. ಸೊ ನನ್ಗೆ ಅವೆಲ್ಲ ಬೇಕಾಗಿರ್ಲಿಲ್ಲ. ನನಗೆ ಇವಾಗ ಚಾನೆಲ್ ಸ್ಟಾರ್ಟ್ ಮಾಡಿದೀನಿ, ನನಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಬೇಕು. ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕು, ನಾನು ಲೈವ್ ಮಾಡ್ಬೇಕು. ಲೈವ್ ಬಿಟ್ರೆ ಫಸ್ಟ್ ಎಲ್ಲ ಇವಾಗ ಕಾಂಪಿಟೇಷನ್ ಇರೋ ತರ ಫಸ್ಟ್ ಎಲ್ಲ ಕಾಂಪಿಟೇಷನ್ ಜಾಸ್ತಿ ಇರ್ಲಿಲ್ಲ ಯೂಟ್ಯೂಬ್ ಚಾನಲ್ಗೆ. ಇವಾಗ ಯೂಟ್ಯೂಬ್ ಚಾನಲ್ ಪ್ರತಿ ಮನೆಯಲ್ಲೂ ಒಬ್ಬೊಬ್ರು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಹಸ ಕಾಯೋರು, ಎಮ್ಮೆ ಕಾಯೋರು, ಕುರಿ ಕಾಯೋರು, ಮಾಡ್ಲಿ, ತಪ್ಪಲ್ಲ, ಮಾಡ್ಬೇಕು. ನಮ್ಗೆ ಆದ ನಮ್ದೇ ಒಂದು ಸ್ವತಂತ್ರ ಹಕ್ಕಿರುತ್ತೆ. ನಾವು ನಮ್ಮಲ್ಲಿರೋ ಒಂದು ಟ್ಯಾಲೆಂಟ್ ನ ತೋರ್ಸ್ಕೊಬೇಕು, ಮಾಡೋಣ. ಯಾರಾದ್ರೆ ಏನು, ನಮ್ಮಲ್ಲಿ ಒಂದು ಪ್ರತಿಭೆ ಇದೆ ಅಂದ್ರೆ ಹಸು ಕಾಯೋರಾದ್ರೇನು, ದನ ಕಾಯೋರಾದ್ರೇನು, ಕುರಿ ಕಾಯೋರಾದ್ರೇನು, ನಮ್ ಟ್ಯಾಲೆಂಟ್ ನ ನಾವು ತೋರ್ಸ್ಕೊಬೇಕು. ಸೊ ಇನ್ನ ಈ ಟಿವಿ ಶೋಗಳಲ್ಲಂತೂ ನಮ್ಮನ್ನ ಕರ್ಕೊಂಡು ಹೋಗಿ ಹಿಂಗ ನಿಲ್ಸ್ಬೇಕು ಅಂದ್ರೆ ಅದಕ್ಕೆ ಹಿಂದೆಗಡೆಯಿಂದ ಅದೆಷ್ಟು ದುಡ್ಡು ಖರ್ಚು ಮಾಡ್ಬೇಕೋ ನಮ್ಗೆ ಗೊತ್ತಿರಲ್ಲ. ಸೊ ಯೂಟ್ಯೂಬ್ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ನಮ್ಮ ಒಂದು ಪ್ರತಿಭೆನ ನಾವು ತೋರ್ಸ್ಕೊಳ್ಳೋದಿಕ್ಕೆ. ಕೆಲವರು ಬೇರೆ ಬೇರೆ ರೀತಿ ಎಲ್ಲ ಯೂಸ್ ಮಾಡ್ಕೊಂಡು ಅವರು ಟ್ಯಾಲೆಂಟ್ ನ ತೋರ್ಸ್ಕೊಂಡಿದ್ದಾರೆ. ಸೊ ನಾವು ಹಂಗೆ, ನಾವು ಅಷ್ಟೊಂದೆಲ್ಲ ಟ್ಯಾಲೆಂಟ್ ಏನಿಲ್ಲ. ಜಸ್ಟ್ ನಮ್ದು ಡೇ ಬ್ಲಾಗ್ ಮಾಡೋದಕ್ಕೆ ಯಾವ ರೀತಿ ಅಂದ್ಬಿಟ್ಟು ಆ ರೀತಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಮಾಡ್ಕೊಬಹುದು. ಸೊ ಸದ್ಯಕ್ಕೆ ಇವಾಗ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ವಿಡಿಯೋಸ್ಗಳು ವ್ಯೂಸ್ ಆಗ್ತಾ ಇರ್ಲಿಲ್ಲ. ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗೋದು. ಸೊ ನಾನು ಹೇಳ್ದಾಗೆ ಗೊತ್ತಿರೋರು ಒಂದ್ 2-3 ಜನ ಲೈವ್ ಮಾಡ್ತಾ ಇದ್ರು. ಸೊ ಇವ್ರಿಗೆ ಗೊತ್ತಿಲ್ದಂಗೆ ಫಸ್ಟ್ ದಿನ ಲೈವ್ ಮಾಡ್ದೆ. ಅಲ್ಲಿ ಬ್ಲೂ ಕೊಡೋದು ಏನು ಅಂತ ನನಗೆ ಗೊತ್ತಿರ್ಲಿಲ್ಲ. ಹಾಯ್ ಅಂದ್ರೆ ಹಾಯ್ ಅಂತ ಮಾತಾಡ್ಸ್ಬೇಕು, ಕಮೆಂಟ್ ಬಂದ್ರೆ ರೆಸ್ಪಾನ್ಸ್ ಮಾಡ್ಬೇಕು, ಇದೆಲ್ಲ ಏನು ಗೊತ್ತಿರ್ಲಿಲ್ಲ ನನ್ಗೆ. ಒಂದು ಸ್ವಲ್ಪ ಕಮೆಂಟ್ಸ್ ಗಳು ಬಂತು. ಆ ನಾನು ಅವಾಗ ಅದನ್ನೇ ಮಾತಾಡಿದ್ದು, ಫಸ್ಟ್ ಮಾತಾಡಿದ ಹಿಂಗೆ, ನನ್ ಫಸ್ಟ್ ಲೈವ್ ಮಾಡ್ತಾ ಇರೋದು, ನನ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಆ ಯಾವ ತರ ಮಾತಾಡ್ಬೇಕು, ಹೆಂಗ್ ರಿಯಾಕ್ಟ್ ಮಾಡ್ಬೇಕು ನನ್ಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಒಂದ್ 10 ನಿಮಿಷ ಭಯ ಬಂದ್ಬಿಟ್ಟು ನಾನು ಲೈವ್ ನ ಎಂಡ್ ಮಾಡ್ದೆ. ಆಮೇಲೆ ನಮ್ಮ ಮನೆಯವರು ಹಂಗೆ ಫಸ್ಟ್ ದಿನ ಹಂಗ್ ಮಾಡಿದೆ. ಆಮೇಲೆ ಒಂದ್ 2-3 ದಿನ ಆದ್ಮೇಲೆ ಸ್ವಲ್ಪ ಧೈರ್ಯ ತಗೊಂಡು ಬೇರೆಯವ್ರು ಮಾತಾಡೋದನ್ನೆಲ್ಲ ನೋಡ್ಬಿಟ್ಟು ಸರಿ ಸ್ಟಾರ್ಟ್ ಮಾಡಿದೆ. ನಾನು ಫೇಸ್ ಲೈವ್ ಏನ್ ಮಾಡಿರ್ಲಿಲ್ಲ, ನಾನು ನಾರ್ಮಲ್ ಲೈವ್ ಮಾಡಿದ್ದು, ಕ್ಯಾಮ್ರಾ ಆಫ್ ಮಾಡಿ. ಸೊ ಆಮೇಲೆ ನಮ್ಮ ಮನೆಯವರಿಗೆ ಗೊತ್ತಾಯ್ತು. ಅವ್ರಿಗೊಂದ್ ಮಾತು ಹೇಳ್ದಿರ ನಾನು ಲೈವ್ ಮಾಡ್ತಾ ಇದ್ದೀನಿ ಅನ್ನೋದು ಅವ್ರಿಗೆ ತುಂಬಾನೇ ಕೆಟ್ಟ ಕೋಪ ಬಂದ್ಬಿಟ್ಟು, ವಿತೌಟ್ ಇನ್ಫಾರ್ಮೇಶನ್ ಯಾರನ್ ಕೇಳಿ ಲೈವ್ ಮಾಡ್ತಾ ಇದೀಯ ನೀನು ಅಂದ್ಬಿಟ್ಟು ಅದಕ್ಕೊಂದ್ 2-3 ದಿನ ಹೊಡೆದಿದ್ದು ಆಯ್ತು, ಬೈಸ್ಕೊಂಡಿದ್ದು ಆಯ್ತು, ಚಾನಲ್ ಬೇಡ ಏನು ಬೇಡ ಅಂತ ಹೇಳಿದ್ದು ಆಯ್ತು. ಚಾನಲ್ ನ ಡಿಲೀಟ್ ಮಾಡೋ ಅಂತ ಸ್ಟೇಜ್ಗೆ ನಾನು ಹೋಗ್ಬಿಟ್ಟಿದ್ದೆ. ಬೇಕಾಗಿಲ್ಲ ಇದರಿಂದ ಇಷ್ಟೊಂದ್ ಜಗಳ ಹೊಡೆದಾಟಗಳೆಲ್ಲ ಯಾಕ್ ಬೇಕು ಅಂದ್ಬಿಟ್ಟು ಎಂತೆಂತ ಜಗಳಗಳಲ್ಲೇ ಒಡ್ಸ್ಕೊಂಡಿಲ್ಲ. ಈ ಒಂದು ಯೂಟ್ಯೂಬ್ ಇಂದ ನಾನು ಒಡ್ಸ್ಕೊಳಂಗಾಯ್ತಲ್ಲ ಅಂದ್ಬಿಟ್ಟು ಅದಕ್ಕೂ ತುಂಬಾ ದಿನ ಬೇಜಾರ್ ಮಾಡ್ಕೊಂಡಿದೀನಿ. ಮತ್ತೆ ಲೈವ್ ಮಾಡಿದ್ರು ಅಷ್ಟೇ ಕಂಟಿನ್ಯೂಸ್ ಮಾಡ್ಬೇಕು, ಬಿಟ್ಟು ಬಿಟ್ಟು ಮಾಡ್ಬಾರ್ದು ನಾನು. ಸೊ ಈ ತರ ನಮ್ದು ಅವಾಗ ಜಗಳಗಳು ಆಗ್ತಾನೆ ಇರೋದು. ಸ್ಟಾರ್ಟಿಂಗ್ ಒಂದ್ ತಿಂಗಳು 2 ತಿಂಗಳು ಲೈವ್ ನ ಬಿಟ್ಟು ಬಿಟ್ಟು ಮಾಡ್ತಾ ಇದ್ದೆ. ಮನೇಲಿ ಜಗಳ ಆದಾಗ ಮಾಡ್ತಾ ಇರಲಿಲ್ಲ, ಮತ್ತೆ ಕಾಂಪ್ರಮೈಸ್ ಆಗಿ ಹಿಂಗೆ ಅವ್ರೊಂದ್ ಸ್ವಲ್ಪ ನಿಧಾನಕ್ಕೆ ಆದ್ಮೇಲೆ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ. ಹಂಗಾಗಿ ಜಗಳಗಳಿಂದ ನಾನು 1 ತಿಂಗಳು 2 ತಿಂಗಳು ನನ್ ಲೈವ್ ಸರಿ ಹೋಗಿಲ್ಲ. ಆಮೇಲೆ ಸರಿ ಒಂದಿನ ಕುತ್ಕೊಂಡು ಅವ್ರ ಹತ್ರ ಮಾತಾಡ್ಬಿಟ್ಟು, ಇಲ್ಲ ವಾಚ್ ಟೈಮ್ ಕಂಪ್ಲೀಟ್ ಆಗೋವರೆಗೂ ಅಷ್ಟೇ ಮಾಡ್ತೀನಿ, ಆಮೇಲೆ ಮಾಡಲ್ಲ ಅಂತ ಅವ್ರಿಗೆ 2-3 ದಿನ ರಿಕ್ವೆಸ್ಟ್ ಮಾಡಿ ಒಳ್ಳೆ ರೀತಿ ಹೇಳಿ, ಬೇರೆಯವ್ರು ಮಾಡೋದನ್ನೆಲ್ಲ ತೋರ್ಸಿ ಇವ್ರು ಮಾಡ್ತಾರೆ ನೋಡಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಸರಿ ಹಿಂಗ್ ಮಾತಾಡ್ಬೇಕು, ಹಿಂಗೆ ಇರ್ಬೇಕು ಅಂತ ನಮ್ಮನೆಯವರು ನನ್ಗೆಲ್ಲ ಹೇಳ್ಬಿಟ್ಟು ಆಮೇಲೆ ಸರಿ ಅಂದ್ಬಿಟ್ಟು ನಾನು ಫೇಸ್ ಲೈವ್ ನ ಸ್ಟಾರ್ಟ್ ಮಾಡಿದೆ. ಫೇಸ್ ಲೈವ್ ಸ್ಟಾರ್ಟ್ ಮಾಡಿ ಒಂದು 15 ಡೇಸ್ಗೆ ನಂದು ಲೈವ್ ವೈರಲ್ ಆಯ್ತು. ಆಮೇಲೆ ಒಂದ್ ತಿಂಗ್ಳಾಯ್ತು ನನ್ಗೆ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ನಾನು ಒಟ್ನಲ್ಲಿ ಚಾನಲ್ ಸ್ಟಾರ್ಟ್ ಮಾಡಿ ಒಂದ್ 2-3 ತಿಂಗಳಾದ್ಮೇಲೆ ನಾನು ಲೈವ್ ನ ಸ್ಟಾರ್ಟ್ ಮಾಡಿದ್ದು.
ಫಸ್ಟ್ ಒಂದು 2 ಮಂತ್ಸ್ ಆಗ್ಲಿಲ್ಲ. ಆಮೇಲೆ ಒಂದು 2 ಮಂತ್ಸ್ ಆದ್ಮೇಲೆ ನನ್ ಲೈವ್ ವೈರಲ್ ಆಯ್ತು. ಟೋಟಲ್ ಒಂದು 5 ರಿಂದ 6 ತಿಂಗಳಾಯ್ತು ನಂದು ವಾಚ್ ಟೈಮ್ ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಆಮೇಲೆ ಚಾನಲ್ ಮಾನಿಟೈಸೇಷನ್ ಆಯ್ತು. ಮಾನಿಟೈಸೇಷನ್ ಬಂದು ನೈಟ್ 11:30ಗೆ ಅಪ್ಲೈ ಮಾಡಿದ್ದು. ನನ್ಗೆ ಒಂದು ದಿನ ಆದ್ಮೇಲೆ ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಮಾರ್ನಿಂಗ್ 11:30ಗೆ ಮಾರ್ನಿಂಗ್ ನನ್ಗೆ ಮಾನಿಟೈಸ್ ಅಪ್ರೂವ್ ಆಗಿದೆ ಅಂದ್ಬಿಟ್ಟು ಮೇಲ್ ಬಂತು. ಆ ಟೈಮಲ್ಲಿ ಲೈವ್ ಮಾಡ್ತಾ ಇದ್ದೆ. ಸೊ ಓಕೆ, ಫೈನಲಿ ನನ್ನ ಚಾನಲ್ ಮಾನಿಟೈಸೇಷನ್ ಆಯ್ತು. ಇನ್ನ $10 ಕಂಪ್ಲೀಟ್ ಆದ್ಮೇಲೆ ನಮ್ಗೆ ಆಡ್ಸೆನ್ಸ್ ಪಿನ್ ಬರುತ್ತೆ. ಆಡ್ಸೆನ್ಸ್ ಪಿನ್ ಬರೋದಕ್ಕೆ ಯಾರ್ಯಾರೆಲ್ಲ ನನಗೆ ಸೂಪರ್ ಚಾಟ್ ಮಾಡಿದ್ದೀರಾ ಮತ್ತೆ ಮೆಂಬರ್ಶಿಪ್ ಆಗಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಕ್ಕೇನೆ ನನ್ಗೆ $10 ಆದ್ಮೇಲೆ ನನ್ಗೆ ಆಡ್ಸೆನ್ಸ್ ಬರೋದಕ್ಕೆ ಕಾರಣಗಳು ನೀವುಗಳೇನೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಇಂದ ಇಲ್ಲಿವರೆಗೂ ನನ್ಗೆ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಇವಾಗ್ಲೂ ಮಾಡ್ತಾ ಇದ್ದೀರಾ, ತುಂಬಾ ಎಸ್ಪೆಷಲಿ ಇನ್ನೂ ನನ್ ನೆನಪಿದೆ ನನ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಅವ್ರಿಗೆಲ್ಲ ತುಂಬಾ ಹೃದಯದ ಧನ್ಯವಾದಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ. ಒಂದು 10-12 ಡೇಸ್ ಆದ್ಮೇಲೆ ನನ್ಗೆ $10 ಕಂಪ್ಲೀಟ್ ಆಯ್ತು. ನನ್ಗೆ ಆಮೇಲೆ ಆಡ್ಸೆನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನನ್ಗೆ ಮೇಲ್ ಬಂತು. ಸೊ ಆ ಮೇಲ್ ಬಂದು ಒಂದ್ 4-5 ದಿನ ಆದ್ರೂ ನಾನು ಏನೇ ಆದ್ರೂ ನಾನು ಒಬ್ಳು ಮಾಡಲ್ಲ. ಸೊ ನನ್ಗಷ್ಟು ಇಂಗ್ಲಿಷ್ ಎಲ್ಲ ಅರ್ಥ ಆಗಲ್ಲ ಅಂದ್ಬಿಟ್ಟು ನಮ್ಮ ಮನೆಯವ್ರ ಜೊತೆನೆ ಕೂರ್ಸ್ಕೊಂಡ್ ಮಾಡೋಣ ಅಂದ್ಬಿಟ್ಟು ಸೊ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ರೆ ಅವ್ರ ತಲೆನೇ ಕೆಡಿಸ್ಕೊಂತಾ ಇರ್ಲಿಲ್ಲ. ಸರಿ ಅಂದ್ಬಿಟ್ಟು ಒಂದಿನ ನೈಟು 11:30 ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ್ದು 11:30 ನೈಟೆ. ಸೊ ಪಾನ್ ಕಾರ್ಡು ಅಪ್ಲೋಡ್ ಮಾಡ್ಬೇಕಲ್ವಾ ಆಡ್ಸೆನ್ಸ್ಗೆ. ಸೊ ಅದಕ್ಕೆ ಪಾನ್ ಕಾರ್ಡು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡು ಅಂದ್ಬಿಟ್ಟು ನಾನೇ ಓಪನ್ ಮಾಡ್ಕೊಟ್ಟೆ. ಸೊ ಏನ್ ಮಾಡ್ಬೇಕು ಹೇಳ್ಕೊಡಿ ಅಂದ್ಬಿಟ್ಟು ಸೊ ಅವ್ರು ಅವಾಗ ಪಾನ್ ಕಾರ್ಡ್ ಅಪ್ಲೋಡ್ ಮಾಡು ಅಂತ ಹೇಳ್ಬಿಟ್ಟು ಅವ್ರು ಆಚೆ ಕಡೆ ವಾಕ್ ಮಾಡಕಂತ ಹೋದ್ರು. ಟೈಮು 10:30-11 ಆಗಿತ್ತು. ಸೊ ನಾನು ಅವಾಗ ಲೈಟ್ ಬೆಳಕು ಲೈಟ್ ಹಾಕೊಂಡು ನಾನು ಒಂದು ವೈಟ್ ಶೀಟ್ ಮೇಲೆ ಇಟ್ಕೊಂಡು ಮಾಡಿದ್ರು ಆಗಿರೋದು. ಡೈರೆಕ್ಟ್ ಬೆಡ್ ಶೀಟ್ ಮೇಲೆ ಇಟ್ಬಿಟ್ಟು ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿ ಬ್ಯಾಕ್ ಸೈಡ್ ಕ್ಯಾಮ್ರಾ ಆನ್ ಮಾಡಿದ್ದೆ. ಸೊ ಅದು ರಿಫ್ಲೆಕ್ಟರ್ ಆಗಿ ಪಾನ್ ಕಾರ್ಡ್ ಸರಿಯಾಗಿ ಕಾಣಿಸಿಲ್ಲ ಯೂಟ್ಯೂಬ್ ಅವ್ರಿಗೆ. ನಾನು ಒಂದ್ಸಲ 2 ಸಲಕ್ಕೆ ಸುಮ್ನಾಗಿದ್ರೆ ಆಗ್ತಾ ಇತ್ತು. ನಾನು ಟೋಟಲ್ 6 ಟೈಮ್ ಅಪ್ಲೋಡ್ ಮಾಡಿದೆ. ನಂದು ಅಕೌಂಟ್ ಡೈರೆಕ್ಟ್ ಫ್ರೀಸ್ ಆಯ್ತು. ಸೊ 6 ಸಲ ಅಪ್ಲೋಡ್ ಮಾಡಿದ್ರು ಆಗ್ಲಿಲ್ಲ. ಆಮೇಲೆ ನಮ್ಮ ಮನೆಯವ್ರಿಗೆ ಹಂಗಂದೆ, ಅವ್ರ ಆಮೇಲೆ ಬೇಡ ಬಿಟ್ಬಿಡು ಬೆಳಿಗ್ಗೆ ಮಾಡಿದ್ರಾಯ್ತು ಅಂತ. ಅಲ್ಲಿವರೆಗೂ ನನ್ನ ಅಕೌಂಟ್ ಫ್ರೀಸ್ ಆಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಮಾರ್ನಿಂಗ್ ಎದ್ಬಿಟ್ಟು ನಾನು ಮಾನಿಟೈಸೇಷನ್ ಆಫ್ ಆಗಿರೋದು ನೋಡ್ಕೊಂಡಿಲ್ಲ. ಡೈರೆಕ್ಟ್ ಲೈವ್ ಬಂದ್ರೆ ಲೈವ್ ಮಾಡ್ಬೇಕಾದ್ರೆ ನನ್ಗೆ ಅಲ್ಲಿ ಡಾಲರ್ ಸಿಂಬಲ್ ಕಾಣಿಸಿಲ್ಲ. ಆಮೇಲೆ ಲೈವ್ ಮಾಡೋದು ಬಿಟ್ಟು ಮತ್ತೆ ಹೋಗಿ ಯೂಟ್ಯೂಬ್ ಚಾನಲ್ ನೋಡಿದ್ರೆ ನಂದು ಡಿಮಾನಿಟೈಸೇಷನ್ ಆಗೋಗಿತ್ತು. ರೀಸನ್ ಡಿಮಾನಿಟೈಸೇಷನ್ ಪಾನ್ ಕಾರ್ಡ್ ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ. ಯೂಟ್ಯೂಬ್ ಅಲ್ಲಿ ನಮ್ ಡಾಕ್ಯುಮೆಂಟ್ ನ ನಾವು ಸರಿಯಾಗಿ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ನಮ್ಮ ಅಕೌಂಟ್ ಹ್ಯಾಕ್ ಆಗಿರುತ್ತೆ, ಬೇರೆ ಯಾರಾದ್ರೂ ಯೂಸ್ ಮಾಡ್ತಿರ್ತಾರೆ ಅನ್ನೋ ಒಂದು ರೀಸನ್ ಇಂದ ನಮ್ಮ ಅಕೌಂಟ್ ನ ಫ್ರೀಸ್ ಮಾಡ್ತಾರೆ. ಹಂಗಾಗಿ ನನ್ನ ಅಕೌಂಟ್ ಡಿಮಾನಿಟೈಸೇಷನ್ ಆಯ್ತು. ಆಮೇಲೆ ಅದಕ್ಕೆ ಒಂದ್ ವಾರ ತುಂಬಾನೇ ಕಷ್ಟಪಟ್ಟೆ ಮತ್ತೆ ಮಾನಿಟೈಸೇಷನ್ ನ ಆನ್ ಮಾಡ್ಕೊಳ್ಳೋದಕ್ಕೆ. ನನ್ಗಷ್ಟು ನಮ್ಮ ಮನೆಯವರು ಇನ್ನೇನೋ ಅವ್ರೇನು ಸಪೋರ್ಟ್ ಮಾಡ್ತಾ ಇದ್ದಿಲ್ಲ, ಅವ್ರ ಕೆಲ್ಸ ಬ್ಯುಸಿಯಲ್ಲಿರೋರು. ಸೊ ನನ್ ತಂಗಿ ಕೆಳಗಡೆ ಇದ್ರು. ನನ್ ತಂಗಿ ಹತ್ರ ಹೋಗಿ ಮಾತಾಡ್ಕೊಂಡು ಅವ್ರ ಹತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮೇಲ್ ಎಲ್ಲ ಮಾಡಿ ತುಂಬಾನೇ ಪ್ರಯತ್ನ ಪಟ್ಟೆ. ಬಟ್ ಮೇಲ್ಗೆ ಯಾವ್ದೇ ರೀತಿ ರೆಸ್ಪಾನ್ಸ್ ಬರ್ತಾ ಇರ್ಲಿಲ್ಲ. ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾನೇ ಆಮೇಲೆ ಯೋಚನೆ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಎಲ್ಲ ತರ ವಿಡಿಯೋಸ್ ನೋಡ್ದೆ. ಆಡ್ಸೆನ್ಸ್ ಬಂದಿಲ್ಲ, ಈ ತರ ಅಕೌಂಟ್ ಇಶ್ಯೂ ಆದ್ರೆ ಡಿಮಾನಿಟೈಸ್ ಆದ್ರೆ ಏನ್ ಬಟ್ ಇವಾಗೆಲ್ಲ ತುಂಬಾ ವಿಡಿಯೋಗಳು ಮಾಡಾಕ್ತಾ ಇದಾರೆ. ಬಟ್ ಅವಾಗ ಆತರ ವಿಡಿಯೋಸ್ ಗಳು ಇರ್ಲಿಲ್ಲ. ಸೊ ಆಮೇಲೆ ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾನೇ ಕುತ್ಕೊಂಡು ನಂದು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಅದ್ರಲ್ಲಿ ಯೂಟ್ಯೂಬ್ ಸಪೋರ್ಟ್ ಕ್ರಿಯೇಟರ್ ಅಂತ ಇತ್ತು. ಸೊ ಅದ್ರಲ್ಲಿ ಏನಾದ್ರು ಹೆಲ್ಪ್ ಆಗುತ್ತೇನೋ ಅಂದ್ಬಿಟ್ಟು ಅದನ್ನ ಓಪನ್ ಮಾಡ್ಬಿಟ್ಟು ನಮ್ಮ ಮನೆಯವ್ರನ್ನ ಜೊತೆ ಎಲ್ಲ ಕೂರಿಸ್ಕೊಂಡು ಅದ್ರಲ್ಲಿ 2 ಆಪ್ಷನ್ಸ್ ಇರುತ್ತೆ. ಅದ್ರಲ್ಲಿ ಮಾತಾಡೋದಕ್ಕೆ ಆಪ್ಷನ್ ಇರುತ್ತೆ ಕಾಲ್ ಅಲ್ಲಿ, ಮತ್ತೆ ಮೆಸೇಜ್ ಮಾಡೋದು ಆಪ್ಷನ್ಸ್ ಇರುತ್ತೆ. ನಾನು ಮೆಸೇಜ್ ಮಾಡೋದು ಆಪ್ಷನ್ ತಗೊಂಡು ಇರೋ ಡೀಟೇಲ್ಸ್ ಎಲ್ಲ ಹೇಳಿದ್ವಿ, ಹಿಂಗ್ ಆಗಿದೆ, ಇದಕ್ಕೆ ಡಿಮಾನಿಟೈಸೇಷನ್ ಆಗಿದೆ ಅಂದ್ಬಿಟ್ಟು. ಸರಿ ಅಂದ್ಬಿಟ್ಟು ಅವರು ಪಾನ್ ಕಾರ್ಡ್ ನ ಕಳಿಸಿ ಅಂತ ಹೇಳಿದ್ರು. ಪಾನ್ ಕಾರ್ಡ್ ಫೋಟೋನ ಕ್ಲಿಯರ್ ಆಗಿ ಇಡ್ಬಿಟ್ಟು ಕಳ್ಸಿದ್ವಿ. ಇದನ್ನ ಡೇ ಮಾಡಿದ್ದು, ಓಕೆನಾ, ಇದನ್ನ ಡೇ ಮಾಡಿ ಕಳ್ಸಿದ್ದು. ಪಾನ್ ಕಾರ್ಡ್ ಎಲ್ಲ ಫೋಟೋ ಕಳ್ಸಿದ್ವಿ. ಸರಿ ನಾವ್ ಇದನ್ನ ವೆರಿಫಿಕೇಶನ್ ಮಾಡಿ ನಿಮ್ಗೆ 24 hours ಅಲ್ಲಿ ಆನ್ಸರ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಆತರ ಚಾಟ್ ಮಾಡಿದ್ದು ನೈಟು, ಪಾನ್ ಕಾರ್ಡ್ ಫೋಟೋ ಕಳಿಸಿದ್ದು, ಮೇಲ್ ಮಾಡಿದ್ದು ಎಲ್ಲ ಬೆಳಗ್ಗೆ. ಆಮೇಲೆ 24 hours ಅನ್ನೋಕ್ಕಿಂತ ಮುಂಚೆನೆ ನನ್ಗೆ ಚಾನಲ್ ಸರಿ ಹೋಯ್ತು. ಅದನ್ನು ಹಿಂಗೆ ಒಂದ್ ವಿಡಿಯೋ ಮಾಡ್ತಾ ಇದ್ದೆ, ಆಡ್ಸೆನ್ಸ್ ಹಿಂಗ್ ಆಗಿದೆ ಅಂದ್ಬಿಟ್ಟು ಹತ್ಕೊಂಡ್ ಮಾಡ್ತಾ ಇದ್ದೆ. ಅವಾಗ್ಲೇನೆ ನಂದು ಚಾನಲ್ ಸರಿ ಹೋಗಿತ್ತು. ಸೊ ಆಮೇಲೆ ಸರಿ ಚಾನಲ್ ಸರಿ ಹೋಯ್ತು ಅಂದ್ಬಿಟ್ಟು ಖುಷಿ ಆಯ್ತು. ಸೊ ನಾನ್ ಈ ತರ ಎಲ್ಲ ಡಿಮಾನಿಟೈಸೇಷನ್ ನನ್ ಚಾನಲ್ ಮಾಡ್ಕೊಂಡೆ. ಇವಾಗ್ಲೂ ನಂದು ಆಡ್ಸೆನ್ಸ್ ಪಿನ್ ಕೂಡ ನಂದು ಚಾನಲ್ ಇವತ್ತು ಓಪನ್ ಆಗಿ 1 year ಆಗಿದೆ. ಇವತ್ತು ಬಂದಿದೆ ನೋಡಿ ಆಡ್ಸೆನ್ಸ್ ಪಿನ್ ಬರೋದಕ್ಕೆ 3 ತಿಂಗಳಾಯ್ತು ನನ್ಗೆ. ಅಂದ್ರೆ ಪಾನ್ ಕಾರ್ಡ್ ನಾನು ಒಂದೇ ಟೈಮ್ಗೆ ಸರಿಯಾಗಿ ಅಪ್ಲೋಡ್ ಮಾಡಿದಿದ್ರೆ ನನ್ಗೆ ಡೈರೆಕ್ಟ್ ಆನ್ಲೈನ್ ಪಿನ್ ಬಂದ್ಬಿಟ್ಟಿರೋದು. ಆನ್ಲೈನ್ ಪಿನ್ ಬಂದು
2 ಡೇಸ್ಗೆ ಬಂದ್ಬಿಡುತ್ತೆ. ಬಟ್ ಪೋಸ್ಟ್ ಅಂದ್ರೆ ನಮ್ಮ ಮನೆ ಅಡ್ರೆಸ್ ನ ವೆರಿಫಿಕೇಶನ್ ಮಾಡ್ದಂಗೂ ಆಗುತ್ತೆ, ಪೋಸ್ಟ್ ಕಳಿಸ್ದಾಗೂ ಆಗುತ್ತೆ ಅಂದ್ಬಿಟ್ಟು ವೆರಿಫೈಗ್ ಹಾಕ್ಬಿಡ್ತಾರೆ, ಪೋಸ್ಟ್ ಹಾಕ್ಬಿಡ್ತಾರೆ. ಸೊ ಅವಾಗ ಮನೆ ಅಡ್ರೆಸ್ ಕರೆಕ್ಟ್ ಆಗಿದ್ರೆ ಅದು ನಮ್ಗೆನೆ ಸಿಗುತ್ತೆ. ನಾನು ಅವತ್ ಪಾನ್ ಕಾರ್ಡ್ ಸರಿಯಾಗಿ ಅಪ್ಲೋಡ್ ಮಾಡಿದ್ರೆ ಅದು ನಾನೇ ಅಂತ ಗೊತ್ತಿರ್ತಾ ಇತ್ತು, ನನ್ನ ಬೇರೆಯವ್ರು ಇರಲ್ಲ ಅಂತ ಅವ್ರಿಗೆ ಗೊತ್ತಾಗ್ತಾ ಇತ್ತು. ಸೊ ಆನ್ಲೈನ್ ಪಿನ್ ಬಂದಿರೋದು. ಸೊ ನಾನೆಲ್ಲ ನನ್ನ ಅಕೌಂಟ್ ಯಾರು ಏನೋ ಬೇರೆಯವ್ರು ಏನೋ ಮಾಡ್ತಿದ್ದಾರೆ ಅಂತ ಅವ್ರು ಯೂಟ್ಯೂಬರ್ ಅನ್ಕೊಂಡು ಸೊ ಪೋಸ್ಟ್ ಮಾಡ್ಬಿಡ್ತಾರೆ. ಅಡ್ರೆಸ್ ಅದೆಲ್ಲ ಕನ್ಫರ್ಮ್ ಇಲ್ಲ ಅನ್ನೋರಿಗೆ ಗೂಗಲ್ ಪಿನ್ ನ ಪೋಸ್ಟ್ ಮಾಡ್ಬಿಡ್ತಾರೆ. ಸೊ ನನ್ಗೆ ಇವತ್ತಿಗೆ 3 ತಿಂಗಳಾಯ್ತು. ಪೋಸ್ಟ್ ಆಫೀಸ್ಗೆಲ್ಲ ಹೋಗಿದ್ದೆ. ಇದರಲ್ಲಿ ಮೇನ್ ಬಂದು ಟ್ರ್ಯಾಕಿಂಗ್ ಐಡಿ ಇರಲ್ಲ. ಆ ಪೋಸ್ಟ್ ಆಫೀಸ್ ಅಲ್ಲಿ ಹೋಗಿ ಕೇಳಿದಕ್ಕೆ ಹಂಗೆ ಹೇಳಿದ್ರು ಟ್ರ್ಯಾಕಿಂಗ್ ಐಡಿ ಇದ್ರೆ ಕೊಡಿ ಅಂತ. ಸೊ ನನ್ನ ಹತ್ರ ಟ್ರ್ಯಾಕಿಂಗ್ ಐಡಿ ಇರ್ಲಿಲ್ಲ. ಗೂಗಲ್ ಯೂಟ್ಯೂಬ್ ಅಕೌಂಟ್ ಅಲ್ಲಿ ಎಲ್ಲ ಸರ್ಚ್ ಮಾಡಿದೆ, ಯಾವ್ದ್ರಲ್ಲೂ ಟ್ರ್ಯಾಕಿಂಗ್ ಐಡಿ ಇರಲ್ಲ. ಸೊ ಅದ್ ಬರೋವರೆಗೂ ನಾವ್ ವೇಟ್ ಮಾಡ್ಬೇಕು. ಇದನ್ನು ಅಷ್ಟೇ, ನನ್ಗೆ ಇವತ್ತು ಬಂದಾಗ ಒಂದ್ ಫೋನ್ ಬಂದಿಲ್ಲ, ಏನು ಬಂದಿಲ್ಲ. ಅಲ್ಲಿ ಟೇಬಲ್ ಮೇಲೆ ಇತ್ತು, ನಮ್ಮ ಮಾವಂಗೆ ಕೊಟ್ರೇನು ಮೋಸ್ಟ್ಲಿ ಅವ್ರು ಇಸ್ಕೊ ಬಂದಿಟ್ಟಿದ್ರು. ಪೋಸ್ಟ್ ಮ್ಯಾನ್ಗೆ ಕಾಲ್ ಮಾಡಿದಕ್ಕೆ ಅವರು ಹಾಗೆ ಅಂದ್ರು, ಟ್ರ್ಯಾಕಿಂಗ್ ಐಡಿ ಇದ್ರೆ ಕೊಟ್ರೆ ಸಿಗುತ್ತೆ, ಇಲ್ಲ ಅಂದ್ರೆ ಇಲ್ಲ ಅಂತ. ಸೊ ಆಮೇಲೆ ನಮ್ಮ ಮನೆ ಏರಿಯಾದು ಪೋಸ್ಟ್ ಮ್ಯಾನ್ದು ನಂಬರ್ ಎಲ್ಲ ಹಾಕಿದೀನಿ, ತಗೊಳ್ಳಿ ಅಂತ ಪೋಸ್ಟ್ ಆಫೀಸ್ ಅಲ್ಲಿ ಹೇಳಿದ್ರು. ಸೊ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಕೇಳ್ದೆ, ಈ ತರ ಒಂದು ಗೂಗಲ್ ಅಕೌಂಟ್, ಯೂಟ್ಯೂಬ್ಗೆ ಗೂಗಲ್ ಆಡ್ಸೆನ್ಸ್ ಪಿನ್ ಅಂತ ಒಂದು ಎನ್ವೆಲಪ್ ಬರುತ್ತೆ, ಆ ತರ ನನ್ನ ಹೆಸರೆಲ್ಲ ಹೇಳ್ಬಿಟ್ಟು, ಈ ತರ ನಮ್ಮ ಏರಿಯಾ ಹೆಸರೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಕೇಳ್ದೆ. ಅವರು ನಿಮ್ ಮನೆ ಹತ್ರ ಒಂದು ಡೆಲಿವರಿ ಮಾಡಿದೀನಿ ಆ ತರ, ಬಟ್ ನಿಮ್ ಹೆಸರಲ್ಲಿ ಯಾವ್ದು ಬಂದಿಲ್ಲ, ಯಾವ್ದಕ್ಕೂ ಒಂದು ಎನ್ವೆಲಪ್ ಫೋಟೋ ಕಳ್ಸಿರಿ ನನ್ಗೆ, ನಾನ್ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಅಂದ್ರು. ಸೊ ನಾನು ಒಂದು ಬೇರೆ ಗೂಗಲ್ ಆಡ್ಸೆನ್ಸ್ ಈ ತರ ಇಮೇಜಸ್ ನಾನು ಫೋಟೋ ತೆಗೆದು ಅವ್ರಿಗೆ ಕಳಿಸ್ಬಿಟ್ಟು, ಈ ತರ ಪೋಸ್ಟ್ ಬಂದ್ರೆ ನನ್ಗೆ ಇನ್ಫಾರ್ಮ್ ಮಾಡಿ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಆಮೇಲೆ ಅವರು ನನ್ಗೆ ಓಕೆ ಅಂತ ಅಂದಿದ್ರು. ಸೊ ಹಾಗೆಲ್ಲ ಮಾಡಿ 1 ವಾರ ಆಗಿದೆ ಅಷ್ಟೇ, 1 ವಾರ 10 ದಿನ ಆಗಿದೆ ಅಷ್ಟೇ. ಸೊ ಫೈನಲಿ ಇವತ್ತು ನನ್ಗೆ ಆಡ್ಸೆನ್ಸ್ ಪಿನ್ ರಿಸೀವ್ ಆಗಿದೆ. ನಂದು ಯೂಟ್ಯೂಬ್ದು 1 ವರ್ಷದ ಜರ್ನಿ ಹಿಂಗಿತ್ತು. ನಿಮ್ಮ ಯೂಟ್ಯೂಬ್ ಜರ್ನಿ ಯಾವ ತರ ಇತ್ತು? ಕೆಲವರು ತುಂಬಾ ಬೇಗ ಈಸಿ ಪಟ್ಟು ಆನ್ಲೈನ್ ಪಿನ್ ಬಂದ್ರೆ ಗುಡ್, ಬೇಗ ಆಗ್ಬಿಡುತ್ತೆ ಕೆಲಸಗಳೆಲ್ಲ. ಸೊ ಪೋಸ್ಟ್ ಅಂದ್ರೆ ವೇಟ್ ಮಾಡ್ಬೇಕಾಗುತ್ತೆ, ಅದ್ ಬರೋವರೆಗೂ ಕೂಡ ನಾವು ವೇಟ್ ಮಾಡ್ಬೇಕಾಗುತ್ತೆ, ಯಾರಿಗೇನು ಮಾಡಕ್ಕಾಗಲ್ಲ. ಆದ್ರೂ ಒಂದ್ಸಲ ಗೂಗಲ್ ಸಪೋರ್ಟ್ ಅಲ್ಲಿ ನಾನು ಮೆಸೇಜ್ ಮಾಡಿದ್ದೆ, ಈ ತರ ಪಿನ್ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು. ಅವ್ರು ಅದನ್ನೇ ಹೇಳಿದ್ರು, 3 ತಿಂಗಳು ಇರುತ್ತೆ, 3 ತಿಂಗಳವರೆಗೂ ವೇಟ್ ಮಾಡಿ, ಆಮೇಲೆ ರೀಪಿನ್ ಅಂತ ರೀಸೆಂಡ್ ಮಾಡಿ ಅಂತ ಅಂದ್ರು. ಸೊ ಅದಕ್ಕೆ ನಂದು June 17ಗೆ ಲಾಸ್ಟ್ ಇದ್ದಿದ್ದು, ಇವತ್ತು 5 ಡೇಟ್ ನೋಡಿ, ಇಷ್ಟು ಲೇಟ್ ಆಗಿ ಬಂದು ರಿಸೀವ್ ಆಗಿದೆ ನನ್ನ ಕೈಗೆ. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನನ್ನ ಯೂಟ್ಯೂಬ್ ಜರ್ನಿ, ನಾನು ಎಷ್ಟು ಕಷ್ಟ ಬಿದ್ದಿದ್ದೀನಿ, ಎಷ್ಟು ಬೈಸ್ಕೊಂಡಿದ್ದೀನಿ, ಎಷ್ಟು ಬರ್ಸ್ಕೊಂಡಿದ್ದೀನಿ ಎಲ್ಲರೂ ಓಕೆ, ಪ್ಲೀಸ್ ವಾಚ್ ಮೈ ಯೂಟ್ಯೂಬ್ ವಿಡಿಯೋಸ್. ನಿಮ್ ಸಪೋರ್ಟ್ ಯಾವಾಗ್ಲೂ ಇರ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.